ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಸಂತೋಷದಿಂದ ನಿರೀಕ್ಷೆಯಿಂದ ಅಲ್ಲವೇ ನಾವು ಒಂದಾಗಿ ಪ್ರಾರ್ಥಿಸುತ್ತಿರುವುದು? ಯಾವುದೇ ವಿಷಯದ ಕುರಿತು ಚಿಂತೆ ಮಾಡಬೇಡಿ. ಕಾರಣ ನಾವು ನೋಡುವುದಿಲ್ಲವಾದರೂ ನಮ್ಮನ್ನು ಕಾಣುವ ದೇವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ನಮ್ಮ ಆತ್ಮೀಯರು ತಿಳಿಯದೇ ಇರಬಹುದು, ಆದರೆ ನಮ್ಮನ್ನು ಸಂಪೂರ್ಣವಾಗಿ ತಿಳಿದ ದೇವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಇಂದು ನಮ್ಮ ಅವಸ್ಥೆ ಬಹಳ ಕಷ್ಟ ಎಂದು ಚಿಂತಿಸುವವರು ಇದ್ದಾರೆ. ಒಳ್ಳೆಯ ದೇವರು ನಿನ್ನನ್ನು ನೋಡುತ್ತಿದ್ದಾರೆ. ಹಾಲೆಲೂಯಾ. ಒಳ್ಳೆಯ ದೇವರು ನಿನ್ನ ಒಳಗೆ ಇರುವ ಚಿಕ್ಕ ನೋವನ್ನು ಸಹ ಅರಿಯುತ್ತಿದ್ದಾರೆ. ಆಮೆನ್. ಸಂತೋಷದಿಂದ ಆಗಿರೋಣ. ದೇವರು ನಮ್ಮ ಕರವನ್ನು ಹಿಡಿದಿದ್ದಾರೆ. ನಮಗೆ ಹೀಗೆ ಪ್ರಾರ್ಥಿಸೋಣ. ಪ್ರಿಯರೇ, ಸರ್ವಶಕ್ತನಾದ ದೇವರೇ, ಸರ್ವ ಒಡೆಯನಾದ ದೇವರೇ, ನಿಮ್ಮ ವಾಕ್ಯವನ್ನು ಆಲಿಸಲು ನನಗೂ ನನ್ನ ಕುಟುಂಬಕ್ಕೂ ಸಮಯವನ್ನು ಅವಕಾಶವನ್ನು ನೀಡುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ವಾಕ್ಯವನ್ನು ವಿಶ್ವಾಸದಿಂದ ಆಲಿಸಲು ಸಿದ್ಧಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ಹಲ್ಲೆಲೂಯಾ. ಪ್ರಿಯರೇ, ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ನಿನ್ನೆ ಆಲಿಸಿದ ವಾಕ್ಯದ ಮತ್ತೊಂದು ಭಾಗವಾಗಿದೆ 2 ಸಾಮುವೇಲ್ 6ನೇ ಅಧ್ಯಾಯ 15ನೇ ವಾಕ್ಯ, ದಾವಿದನ ದೇವಾರಾಧನೆ ಕುರಿತು ವಾಕ್ಯವನ್ನು ನಮಗೆ ಆಲಿಸೋಣ. ಹೀಗೆ ದಾವಿದನು ಹಾಗೂ ಎಲ್ಲ ಇಸ್ರಾಯೇಲರು ಜಯಕಾರ ಮಾಡುತ್ತಾ ತುತ್ತೂರಿ ಊದುತ್ತಾ ಸರ್ವೇಶ್ವರನ ಮಂಜೂಷವನ್ನು ತಂದರು. ಪ್ರಿಯರೇ, ಬಹಳ ಸಂತೋಷದಿಂದ ಆಗಿದೆ ಸರ್ವೇಶ್ವರನ ಮಂಜೂಷವನ್ನು ತಂದದ್ದು. ಅನೇಕರು ಕೇಳುತ್ತಾರೆ, ಯಾಕೆ ಹೀಗೆ ನೀವು ಜೋರಾಗಿ ಪ್ರಾರ್ಥಿಸುವುದು ಎಂದು. ಪ್ರಿಯರೇ, ನೀವು ಸಹ ಸ್ವತಂತ್ರದಿಂದ ಮನಸ್ಸಿಗೆ ಒಪ್ಪುವಾಗೆ ಪ್ರಾರ್ಥಿಸಿರಿ. ದಾವಿದನು ರಾಜನಾದರೂ ಜಯಕಾರ ಮಾಡಿ ತುತ್ತೂರಿ ಊದುತ್ತಾ ಪ್ರಾರ್ಥಿಸಿದನು, ದೇವರನ್ನು ಆರಾಧಿಸಿದನು. ದಾವಿದನಿಗೆ ದೇವರು ಹೇಗೆ ಅನುಗ್ರಹಿಸಿದ್ದರು ಎಂದು 2 ಸಾಮುವೇಲ್ 7ನೇ ಅಧ್ಯಾಯ 9ರಿಂದ 12ರವರೆಗೆ ಇರುವ ವಾಕ್ಯದಲ್ಲಿ ನಾವು ಕಾಣಬಹುದು. ನೀನು ಹೋದ ಕಡೆಯೆಲ್ಲ ನಿನ್ನ ಸಂಗಡ ಇದ್ದೆ, ನಿನ್ನ ಶತ್ರುಗಳನ್ನೆಲ್ಲ ನಿನ್ನ ಕಣ್ಮುಂದೆಯೇ ಸೆದೆಬಡಿದೆ. ಜಗದ ಮಹತ್ವರ ಹೆಸರಿನಂತೆ ನಿನ್ನ ಹೆಸರನ್ನು ಪ್ರಸಿದ್ಧಗೊಳಿಸುವೆನು. ನನ್ನ ಪ್ರಜೆ ಇಸ್ರಾಯೇಲರಿಗೆ ಒಂದು ಸ್ಥಳವನ್ನು ಕೊಟ್ಟು ಅದರಲ್ಲಿ ಅವರನ್ನು ನೆಲೆಗೊಳಿಸುವೆನು. ಇನ್ನು ಮೇಲೆ ಅವರು ಯಾವ ಭಯವೂ ಇಲ್ಲದೆ ವಾಸಿಸುವರು. ಪೂರ್ವ ಕಾಲದಲ್ಲಿ ನಾನು ನನ್ನ ಜನರಿಗೆ ನ್ಯಾಯಸ್ಥಾಪಕರನ್ನಾಗಿ ನೇಮಿಸಿದ್ದೆ. ಅಲ್ಲಿಂದೀಚೆಗೆ ಇಸ್ರಾಯೇಲರು ಶೋಷಣೆಗೆ ಗುರಿಯಾದರು. ಆದರೆ ಇನ್ನು ಮೇಲೆ ಆಗದು. ನೀನು ಶತ್ರು ಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು. ಅದು ಮಾತ್ರವಲ್ಲ, ಸರ್ವೇಶ್ವರನಾದ ನಾನು ನಿನಗಾಗಿ ಒಂದು ಮನೆತನವನ್ನು ಕಟ್ಟುವನೆಂದು ಮಾತು ಕೊಡುತ್ತೇನೆ. ನಿನ್ನ ಆಯುಷ್ಕಾಲ ಮುಗಿದು ನೀನು ನಿನ್ನ ಪೂರ್ವಜರನ್ನು ಸೇರಿ ವಿಶ್ರಮಿಸುವಾಗ ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ನಿನಗೆ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಪ್ರಿಯರೇ, ಆರಾಧಿಸುವ, ವಾಕ್ಯವನ್ನು ಆಲಿಸುವ ಕುಟುಂಬವನ್ನು ಕುಗ್ಗಿಸುತ್ತೇನೆ ಎಂದು ಅಲ್ಲ, ಅಭಿವೃದ್ಧಿಗೊಳಿಸುತ್ತೇನೆ. ಸಲುಗುವ, ಏಳಿಗೆ ನೀಡುವ ದೇವರು. ಹಲ್ಲೆಲೂಯಾ. ಪ್ರಿಯರೇ, ನಿಮ್ಮ ಕುಟುಂಬವನ್ನು ದೇವರು ಅನುಗ್ರಹಿಸುತ್ತಾರೆ. ನಮಗೆ ವಿಶ್ವಾಸಿಸಿ ಪ್ರಾರ್ಥಿಸೋಣ. ಪ್ರಿಯರೇ, ಸರ್ವಶಕ್ತನಾದ ದೇವರು ನಮ್ಮ ಎಲ್ಲಾ ಪ್ರಾರ್ಥನೆಗೆ ಫಲವನ್ನು ನೀಡುತ್ತಾರೆ. ಪ್ರಿಯರೇ, ವಿಶ್ವಾಸದಿಂದ ಇಂದು ಆಲಿಸಿದ ದೇವರ ವಾಕ್ಯವನ್ನು ಸ್ವೀಕರಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.